ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಮಕೃಷ್ಣಾಶ್ರಮದ ಪೂಜನೀಯ ಆತ್ಮಾನಂದ ಸ್ವಾಮೀಜಿಗಳ ಚರಣಗಳಲ್ಲಿ ವಂದಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸಿ, ಹಾಗೆ ಕಳೆದ 1 ವಾರಗಳಿಂದ ಈ ಒಂದು ಹರ್ ಘರ್ ಯೋದ್ಧ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದಂತಹ ಎಲ್ಲ ಯುವಕ ಯುವತಿಯರೇ, ಮಕ್ಕಳೇ, ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ, ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮ ಉದ್ದೇಶಿಸಿ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಇವತ್ತಿನ ಏನು ಈ ಕಾರ್ಯಕ್ರಮದಲ್ಲಿ ನಿರಂಜನ್ ಅವರು ಹೇಳಿದರು, ಯಾವ ರೀತಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ. ಅಂದರೆ ಆ ಎಲ್ಲ ತೊಂದರೆಯನ್ನು ಮೆಟ್ಟಿ ನಿಂತು ಇವತ್ತು ನಮ್ಮ ಎಲ್ಲ ಹಿಂದೂ ಯುವಕ ಯುವತಿಯರಿಗೆ ಈ ಒಂದು ಸ್ವಸಂರಕ್ಷಣೆ ಪ್ರತಿಯೊಬ್ಬರು ಕಲಿಬೇಕು, ನಾವು ನಮ್ಮ ಆತ್ಮರಕ್ಷಣೆನ ನಾವೆಲ್ಲರೂ ಮಾಡಿಕೊಳ್ಬೇಕು ಎಂಬ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ನಿರಂಜನ್ ಅವರು ತುಂಬ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವರ ಇಡೀ ಸಂಘಟನೆ ಇದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಆಭಾರವನ್ನು ಮತ್ತು ಒಂದು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ. ಈಗಾಗಲೇ ಭಾಳಷ್ಟು ವಿಷಯವನ್ನು ನಮ್ಮ ಮುಖ್ಯ ಅತಿಥಿಗಳು ಮಾತಾಡಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮದ ಆಯೋಜಕರಾಗಿ ಒಂದೆರಡು ಮಾತನ್ನು ತಮ್ಮ ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈ ಒಂದು ಹರ್ ಘರ್ ಯೋದ್ಧ ಈ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ, ಇದರ ಉದ್ದೇಶ ಏನಿದೆ? ಇವತ್ತು ನೋಡಿ, ಹಿಂದೆ ನಮ್ಮ ಪೂರ್ವಕಾಲದಲ್ಲಿ ನಮ್ಮ ಎಲ್ಲ ರಾಜ ಮಹಾರಾಜರು ಕೇವಲ ತಮ್ಮ ಆತ್ಮರಕ್ಷಣೆ ಮಾತ್ರ ಅಲ್ಲ, ತಮ್ಮ ಕುಟುಂಬ, ಸಮಾಜ, ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಗಾಗಿ ಅನೇಕ ರೀತಿಯ ಯುದ್ಧ ಕೌಶಲ್ಯಗಳನ್ನು ಕಲಿತಾ ಇದ್ದರು. ಆದರೆ ದುರ್ದೈವ ಅಂತ ಹೇಳಿದರೆ, ಏನು ಲಾರ್ಡ್ ಮೆಕಾಲೆ ಭಾರತಕ್ಕೆ ಬರ್ತಾನೆ, ಭಾರತಕ್ಕೆ ಬಂದ ನಂತರ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಥವಾ ನಮ್ಮ ಈ ಒಂದು ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಇವತ್ತಿನ ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವಾಗ ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿ ಜಾರಿಗೆ ಬರ್ತದೆ, ಅವತ್ತಿನಿಂದ ಇವತ್ತು ಹಿಂದೂ ಮಕ್ಕಳಿಗೆ ನಮ್ಮ ರಾಷ್ಟ್ರ ಪುರುಷರ ಬಗ್ಗೆ, ನಮ್ಮ ರಾಜರ ಬಗ್ಗೆ ಯಾವುದೇ ಇವತ್ತು ಇತಿಹಾಸ ಸಿಗದೇ ಇರುತ್ತಿಲ್ಲ, ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರವನ್ನು ಇವತ್ತು ಭಾರತದಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ ವೀರೇಶ್ ಸರ್ ಹೇಳಿದರು, ಇವತ್ತು ನಾವು ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಿದೆ? ಇವತ್ತು ನೋಡಿ, ಯಾವುದಾದ್ರೂ ಶಾಲಾ ಪಠ್ಯಪುಸ್ತಕಗಳಲ್ಲಿ ನಮ್ಮ ಈ ರಾಷ್ಟ್ರ ಪುರುಷರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಕೇವಲ 1-2 ರಾಷ್ಟ್ರ ಪುರುಷರ ಮಾಹಿತಿ ಇರ್ಬೋದು. ಆದರೆ ಇವತ್ತು ಈ ಭಾರತ ಸ್ವತಂತ್ರ ಆಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ಎಷ್ಟು ಜನ, ಲಕ್ಷಾಂತರ ಜನ ಕ್ರಾಂತಿಕಾರಿಗಳು, ರಾಷ್ಟ್ರ ಪುರುಷರು ತಮ್ಮ ಸರ್ವಸ್ವವನ್ನು, ಪ್ರಾಣವನ್ನು ಸಹ ಸಮರ್ಪಣೆ ಮಾಡಿ ಇವತ್ತು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಇಂತಹ ರಾಷ್ಟ್ರ ಪುರುಷರು ಸಾಗಿದಂತಹ ದಾರಿಯಲ್ಲಿ ಇವತ್ತು ನಾವು ಸಾಗಬೇಕಾಗಿದೆ ಬಂಧುಗಳೇ. ಈಗಾಗಲೇ ಹೇಳಿದರು, ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಎಷ್ಟೆಲ್ಲ ತೊಂದರೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲೂ ಸಹ ಇದಕ್ಕೆ ಹಿಂದೇಟು ಹಾಕಲಿಕ್ಕೆ ನಾವು ಹಿಂದೆ ಬರಬಾರ್ದು ಬಂಧುಗಳೇ. ನನಗೂ ಸಹ ಭಾಳಷ್ಟು ಸಲ ಫೋನ್ ಮಾಡಿದ್ದಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾವು ನಮ್ಮ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಫೋನ್ಗಳು ಬರ್ತದೆ. ನಾವು ಇಷ್ಟೇ ಹೇಳ್ತೇವೆ, ನೋಡಿ, ಈ ಕಾರ್ಯಕ್ರಮ ಭಾರತೀಯ ಸಂವಿಧಾನದ ಚೌಕಟ್ಟೇನಿದೆ, ನಮ್ಮ ಕಾನೂನು ಏನು ಹೇಳ್ತದೆ ಅದರ ಆಧಾರದಲ್ಲೇ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಂದನೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಸಂವಿಧಾನ ಹೇಳ್ತದೆ, ಸಂವಿಧಾನದ 21ನೇ ಪರಿಚ್ಛೇದ ಆರ್ಟಿಕಲ್ನ ಪ್ರಕಾರ ಇವತ್ತು ಭಾರತದ ಪ್ರತಿಯೊಬ್ಬ ನಾಗರಿಕ ತನ್ನ ಆತ್ಮರಕ್ಷಣೆಗೋಸ್ಕರ, ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಎಲ್ಲ ಕೌಶಲ್ಯವನ್ನು ಕಲೀಲಿಕ್ಕೆ ಇವತ್ತು ನಮ್ಮ ಸಂವಿಧಾನ ನಮಗೆ ಅಧಿಕಾರವನ್ನು ಕೊಟ್ಟಿದೆ ಬಂಧುಗಳೇ. ನಾವು ಯಾರಿಗೂ ಸಹ ಇದರ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂವಿಧಾನ ನಮಗೆ ಇದೆಲ್ಲವನ್ನು ಅವಕಾಶ ಕೊಟ್ಟಿದೆ. ಆದರೆ ಅದನ್ನು ನಾವು ನಿರ್ಭಯದಿಂದ ನಾವು ಹೇಳಲಿಕ್ಕೆ ಇವತ್ತು ಹಿಂದೆ ಬೀಳ್ತಾ ಇದ್ದೇವೆ. ಯಾಕೆ? ಇವತ್ತು ನಮ್ಮಲ್ಲಿ ನಮ್ಮ ಹಿಂದುತ್ವದ ಬಗ್ಗೆ,
ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಅಭಿಮಾನದಿಂದ ಹೇಳಲಿಕ್ಕೆ ಇವತ್ತು ನಾವು ಸಂಕೋಚ ಪಡ್ತೇವೆ. ಯಾರಾದರೂ ಹೆದರಿಸಿದ ತಕ್ಷಣ ನಾವು ಮೂಲೆಯಲ್ಲಿ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಹರ್ ಘರ್ ಯೋಧ ಅಂದರೆ ಪ್ರತಿಯೊಬ್ಬನ ಮನೆಯಲ್ಲಿ ಇವತ್ತು ಯೋಧರು ತಯಾರಾಗಬೇಕು. ಹಿಂದೆ ಇತ್ತು. ಇವತ್ತು ನಮ್ಮ ಎಲ್ಲ ರಾಜರು, ಯಾರು ನಮ್ಮನ್ನು ಆಳಿದಂತಹ ಎಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲಿದ್ದಂತಹ ಎಲ್ಲ ಪ್ರಜೆಗಳು ತಮ್ಮ ಮಕ್ಕಳನ್ನು ಮುಂದಿನ ಯೋಧರನ್ನಾಗಿ ತಯಾರು ಮಾಡ್ತಾಯಿದ್ರು. ತನ್ನ ಜೀವಿತಾವಧಿ ಮುಗಿದ ನಂತರ ನನ್ನ ಮಕ್ಕಳು ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ. ಆದರೆ ಇವತ್ತು ಈ ಕಾನ್ವೆಂಟ್ ಶಿಕ್ಷಣ ಪದ್ಧತಿಯಿಂದ ನಾವು ಹೇಡಿಗಳಾಗಿ ಬದುಕ್ತಾ ಇದ್ದೇವೆ ಬಂಧುಗಳೇ. ಇದೇ ಇವತ್ತು ನಮ್ಮೆಲ್ಲರ ಈ ಒಂದು ದುಸ್ಥಿತಿಗೆ ಕಾರಣ ಇದೆ. ಹಾಗಾಗಿ ಈ ಒಂದು ಹರ್ ಘರ್ ಯೋಧ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಯೋಧರು ತಯಾರಾಗಬೇಕು. ಆ ಯೋಧರು, ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು, ಇವತ್ತು ಈ ದೇಶದ ಭವಿಷ್ಯ ನಮ್ಮ ಯುವಕ ಯುವತಿಯರ ಕೈಯಲ್ಲಿದೆ. ಇವತ್ತು ನೀವೆಲ್ಲರೂ ಮುನ್ನುಗ್ಗಿ ಇವತ್ತು ಏನು ಆಗ್ತಾಯಿದೆ ಎಲ್ಲ ಸ್ಥಿತಿಯನ್ನು ಇವತ್ತು ದೂರ ಮಾಡಬೇಕಾದ್ರೆ ಕೇವಲ ನಿಮ್ಮ ಯುವಕ ಅಂದರೆ ನೀವೆಲ್ಲರೂ ಮುಂದೆ ಬಂದರೆ ಇದರಿಂದ ಮಾತ್ರ ಸಾಧ್ಯ ಇದೆ ಬಂಧುಗಳು. ಇಲ್ಲಾಂದರೆ ನಾವು ಕೇವಲ ಹೇಡಿಗಳನ್ನು ರೀತಿಯಲ್ಲಿ ಎಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ? ಇವತ್ತು ಇಡೀ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ, ಭಾರತದ ರಾಜರು ಏನು ಅವರು ಹಾಕಿಕೊಟ್ಟಂತಹ ವ್ಯವಸ್ಥೆನ ಇವತ್ತು ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ಇಸ್ರೇಲನ್ನು ಹೇಳ್ತೇವೆ. ಇಸ್ರೇಲಲ್ಲಿ 18 ವರ್ಷ ದಾಟಿದ ನಂತರ ಆ ದೇಶದ ಪ್ರತಿಯೊಬ್ಬ ಪ್ರಜೆ 5 ವರ್ಷ, ಕನಿಷ್ಠ 5 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸಲಿಕ್ಕೋಸ್ಕರ ಮಿಲಿಟ್ರಿಯಲ್ಲಿ, ಸೈನ್ಯಕ್ಕೆ ಸೇರಬೇಕಾಗ್ತದೆ. ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಮಗ ಇರ್ಬೋದು, ಒಬ್ಬ ಸಾಮಾನ್ಯ ನಾಗರಿಕನ ಮಗ, ಅವರೆಲ್ಲರೂ 5 ವರ್ಷಗಳ ಕಡ್ಡಾಯವಾಗಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಅದು ಯಾವ ರಾಜ್ಯ ಅಥವಾ ಯಾವ ರಾಜರ ಆದರ್ಶವನ್ನು ಪಡೆದಿದೆ? ನಮ್ಮ ಭಾರತದ ಹಿಂದೂ ರಾಜರ ಆದರ್ಶವನ್ನು ಇವತ್ತು ಪಡೆದು ಇವತ್ತು ಅವರ ದೇಶದಲ್ಲಿ ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಆ ದೇಶದ ಎಲ್ಲ ಸೈನಿಕರು, ಇವತ್ತು ದೇಶದ ನಾಗರಿಕರು ಇವತ್ತು ಸೈನಿಕರಿದ್ದಾರೆ. ಯಾಕೆ ಇವತ್ತು ಇಸ್ರೇಲನ್ನು ನಾವು ಇಡೀ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಲಿಟ್ರಿ ಅಂತ ಹೇಳ್ತೇವೆ? ಇವತ್ತು ಅದರ ಸುತ್ತ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ಆ ರಾಷ್ಟ್ರವನ್ನು ಮುಗಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದರೂ ಸಹ ಆ ರಾಷ್ಟ್ರವನ್ನು ಇವತ್ತು ಸಹ ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ? ಆ ದೇಶದ ಆ ನಾಗರಿಕರಲ್ಲಿ ತನ್ನ ರಾಷ್ಟ್ರದ ಬಗ್ಗೆ ಆ ಅಭಿಮಾನ, ತನ್ನ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ಅಭಿಮಾನ ಜಾಗೃತಿ ಇರೋದ್ರಿಂದ ಅವರನ್ನು ನಾಶ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ನಾವು ಸಹ ಅದೇ ಆದರ್ಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣೆಗೋಸ್ಕರ ಇವತ್ತು ಪ್ರಯತ್ನ ಮಾಡಬೇಕಾಗಿದೆ. ಇವತ್ತು ಏನು ಕೌಶಲ್ಯವನ್ನು ನೀವು ಕಲ್ತಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಆತ್ಮರಕ್ಷಣೆ, ನಿಮ್ಮ ಕುಟುಂಬದ ಆತ್ಮರಕ್ಷಣೆಗೋಸ್ಕರ ಇವತ್ತು ಉಪಯೋಗ ಮಾಡಬೇಕಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ. ಈಗ ನಿರಂಜನ್ ಅವರು ಹೇಳಿದರು ಸಂಖ್ಯೆ ಕಡಿಮೆ ಇದೆ ಅಂತೇಳಿ. ಸಂಖ್ಯೆ ಕಡಿಮೆ ಇದೆ ಅಂತ ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಧರ್ಮದ ಪರವಾಗಿ ಯಾವಾಗಲೂ ಸಂಖ್ಯೆ ಕಡಿಮೆನೇ ಇರ್ತದೆ. ನೀವು ಯಾವುದೇ ಯುಗದಲ್ಲಿ ತಗೊಳ್ಳಿ, ಪ್ರಭು ಶ್ರೀರಾಮಚಂದ್ರ ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನನ್ನು ಸಂಹಾರ ಮಾಡಬೇಕಾದ್ರೆ ಕೆಲವೇ ಕೆಲವು ವಾನರರನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಆದರ್ಶ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದರು. ಹಾಗೆಯೇ ಏನು ದ್ವಾಪರ ಯುಗದಲ್ಲಿ ಏನು ದುಷ್ಟ ಕೌರವರ ವಿರುದ್ಧ ಕೇವಲ 5 ಜನ ಪಾಂಡವರು ಮತ್ತು 7 ಅಕ್ಷೋಹಿಣಿ ಸೈನ್ಯವನ್ನು ಇಟ್ಕೊಂಡು ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಕೌರವರನ್ನು ನಾಶ ಮಾಡಿ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರ ಹತ್ರ ಎಷ್ಟು ಸಂಖ್ಯಾಬಲ ಇತ್ತು? ಕೇವಲ 300 ಮಾವಳರನ್ನು ಇಟ್ಕೊಂಡು ಅವರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಮರ್ಥ ರಾಮದಾಸ್ ಸ್ವಾಮೀಜಿಗಳ ಮಾರ್ಗದರ್ಶನವನ್ನು ಪಡೆದು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನಮಗಿಲ್ಲಿ ಸಂಖ್ಯಾಬಲದ ಅವಶ್ಯಕತೆ ಇಲ್ಲ. ನಮಗೆ ನಿಜವಾಗಲೂ ಧರ್ಮದ ಅಭಿಮಾನ ಇರುವಂತಹ, ಧರ್ಮಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡುವಂತಹ ಸೈನಿಕರ ಅವಶ್ಯಕತೆ ಇದೆ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಯತ್ನ ಇದೆ, ಇನ್ನೂ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಇವತ್ತು ನೀವೆಲ್ಲರೂ ಆಗಲೇ ಆಶ್ವಾಸನೆ ಕೊಟ್ಟರೆ, ಬಾಬಣ್ಣವ್ರು ಹೇಳಿದರು, ನಾವು ಪ್ರತಿಯೊಬ್ಬರು 10 ಜನಕ್ಕೆ ನಾವು ಇವತ್ತು ಈ ಕೌಶಲ್ಯವನ್ನು ಕಲಿಸ್ತೇವೆ ಅಂಥೇಳಿ. ನೀವೆಲ್ಲರೂ ಪ್ರಯತ್ನ ಮಾಡಿದರೆ ಇಡೀ ಹರಿಹರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಒಬ್ಬ ಸೈನಿಕ ತಯಾರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಬಂಧುಗಳು. ವ್ಯಾಪಕ ಪ್ರಮಾಣದಲ್ಲಿ ನಾವು ಮಾಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿ ಇದನ್ನು ಕಲಿಬೇಕು. ನೋಡಿ, ಈ ದೇಶದ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ನಾವು ಹೇಳ್ತೇವೆ ನಮಗೆ ರಕ್ಷಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ ಅಥವಾ ಮಿಲಿಟ್ರಿಯವರು ಮಾಡ್ತಾರೆ. ಇವತ್ತಿನ ನಮ್ಮ ದುಸ್ಥಿತಿ ಹೇಗಿದೆ ಅಂತ ಹೇಳಿದರೆ 10,000 ಜನಕ್ಕೆ ಒಬ್ಬರು ಪೊಲೀಸರಿದ್ದಾರೆ. 10,000 ಜನಕ್ಕೆ. ಇವತ್ತು ನಾವೇನಾದರೂ ನಮಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಫೋನ್ ಮಾಡಿದರೆ ಬರೋದಕ್ಕೆ ಎಷ್ಟು ಸಮಯ ಆಗ್ತದೆ?
ಇವತ್ತು 10,000 ಜನ ರಕ್ಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಥವಾ ನಮ್ಮ ಮಿಲಿಟ್ರಿ ಏನಾದರೂ ಸಮಸ್ಯೆ ಆಗ್ತದೆ, ಸಮಸ್ಯೆ ಆದಾಗ ಬಂದರೆ ಮಾತ್ರ ನಮ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ, ಅಥವಾ ಗಡಿಯ ದೃಷ್ಟಿಯಿಂದ ಅವರೆಲ್ಲರೂ ಇವತ್ತು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ತಯಾರಾಗಬೇಕು. ನಾವು ಇವತ್ತು ಮುಂದೆ ನಿಂತು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಹಿಂದೂ ಯುವತಿಯರ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಇವತ್ತು ಹಿಂದೂ ಯುವತಿಯರನ್ನು ಈ ಜಿಹಾದಿ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇವತ್ತು ಹೇಗೆ ಅವರನ್ನು ಲವ್ ಜಿಹಾದಿಗೆ ಬಲಿಪಡಿಸುವ ಮೂಲಕ ಇವತ್ತು ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕೆ ಇವತ್ತು ಹೇಗೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನೇಹಾ ಹಿರೇಮಠ್ ಹತ್ಯೆ ಆಗ್ತದೆ. ಎಷ್ಟು ಬರ್ಬರವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಚಾಕುವಿನಿಂದ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಯಾವುದೇ ಪ್ರತಿರೋಧ ಇಲ್ಲ. ಎಂತಹ ದುಸ್ಥಿತಿ ಅಲ್ವಾ? ಅದೇ ನಮ್ಮ ಒನಕೆ ಓಬವ್ವ ತನ್ನ ಗಂಡ ಏನು ಆ ಕೋಟೆಯನ್ನು ರಕ್ಷಣೆ ಮಾಡ್ತಾ ಇದ್ದಂಥ ಕಾರ್ಯದ ಸಂದರ್ಭದಲ್ಲಿ ಅವನು ಊಟಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಶತ್ರುಗಳು ಒಳನುಸುಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಒಂದು ಒನಕೆಯನ್ನು ತಗೊಂಡು ಬಂದು ಆ ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಾಳೆ. ಎಂತಹ ಅಪ್ರತಿಮವಾದಂತಹ ಒಂದು ಶೌರ್ಯ. ನಮಗೆ ನೋಡಿ, ಶೌರ್ಯ ಇದೆಲ್ಲ ಕಲಿಬೇಕು ಹಾಗೆ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಶೌರ್ಯ ನಮ್ಮ ರಕ್ತಗತವಾಗಿದೆ. ಯಾಕಂದರೆ ಇದು ನಾವು ಯಾರು ಹೇಳ್ಕೊಡ್ಬೇಕಂತ ಇಲ್ಲ. ನಮಗೆ ನಮ್ಮ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ, ಝಾನ್ಸಿ ರಾಣಿ ಲಕ್ಷ್ಮಿ, ಇವರೆಲ್ಲರೂ ನಮಗೆ ಏನು ಆದರ್ಶವನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಯಾವುದೇ ಸಂದರ್ಭದಲ್ಲಿಯೂ ಸಹ ನಮ್ಮ ಆತ್ಮರಕ್ಷಣೆಗೋಸ್ಕರ ಇವತ್ತು ನಾವು ತಯಾರಾಗಬೇಕು. ನಮ್ಮ ಒಳಗಡೆ ಅದು ಯಾವಾಗಲೂ ಆ ಶೌರ್ಯ ಜಾಗೃತಿ ಆಗಬೇಕು ಅಂತೇಳಿ. ಆದರೆ ಇವತ್ತು ದುಸ್ಥಿತಿ ಅಂತ ಹೇಳಿದರೆ ನಮಗೆ ಯಾವುದೇ ಶಿಕ್ಷಣದಲ್ಲಿ ಅಥವಾ ನಮ್ಮ ಮನೆಗಳಲ್ಲೂ ಸಹ ಇಂಥ ಯಾವುದೇ ಒಂದು ಕಲಿಸುವಂಥ ವ್ಯವಸ್ಥೆ ಇಲ್ಲ ಬಂಧುಗಳೇ. ಅದು ಇವತ್ತು ಈ ಎಲ್ಲ ಸ್ಥಿತಿಗೆ ಕಾರಣ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಯುವತಿಯರ ರಕ್ಷಣೆಗೋಸ್ಕರ ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬ ಯುವತಿ ಇವತ್ತು ತನ್ನ ಆತ್ಮರಕ್ಷಣೆಗೋಸ್ಕರ ಇದನ್ನು ಕಲಿಯುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಇದೇ ರೀತಿ ಒಂದು ಶಿಬಿರ ಆಯಿತು. ಒಬ್ಬ ಪ್ರಶಿಕ್ಷಣಾರ್ಥಿ ಕೊನೆಗೆ ತನ್ನ ಮನೋಗತವನ್ನು ಹೇಳುವಾಗ ಆಕೆ ಎಷ್ಟು ಹೆಮ್ಮೆಯಿಂದ ಹೇಳಿದ್ಲು ಅಂತ ಹೇಳಿದರೆ, ಅವರಿಗೆ ಅವರ ತಂದೆ ತಾಯಿಗೆ 2 ಹೆಣ್ಮಕ್ಳು. ಅವರ ತಂದೆಗೆ ಒಂದು ಆಸೆ ಇತ್ತು, ಅಂದರೆ ನನಗೊಬ್ಬ ಗಂಡು ಮಗ ಆಗಬೇಕು ಅಂಥೇಳಿ. ಅವರಿಗೆ ಗಂಡು ಮಕ್ಕಳಾಗಲಿಲ್ಲ. ಆ ಒಬ್ಬ ಹೆಣ್ಮಗಳನ್ನೇ ಅವ್ರು ಗಂಡು ಮಗು ಅನ್ನೋ ರೀತಿಯಲ್ಲಿ ಸಾಕಿದ್ರು. ಅವರಿಗೆ ಗಂಡು ಮಕ್ಕಳ ರೀತಿಯೇ ಅವರಿಗೆ ಟ್ರೀಟ್ ಮಾಡ್ತಾಯಿದ್ರು. ಆದರೆ ಆ ಹೆಣ್ಮಗಳಿಗೆ ಅನಿಸ್ತಾ ಇತ್ತು, ನಾನು ಹೆಣ್ಣುಮಗಳು, ನನ್ನ ಗಂಡು ಮಗು ಅಂದರೆ ಒಬ್ಬ ಗಂಡು ಮಗುವಿನ ಥರ ನನ್ನ ತಂದೆಗೆ ಹೇಗೆ ನಾನು ಆಧಾರ ಕೊಡಲಿಕ್ಕೆ ಸಾಧ್ಯ ಇದೆ, ಹೇಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇದೆ. ಅವಳಿಗೆ ಮನಸ್ಸಿಗೆ ದುಃಖ ಆಗ್ತಾಯಿತ್ತು. ಆದರೆ ಯಾವಾಗ 7 ದಿನ ಈ ಶಿಬಿರಕ್ಕೆ ಬರ್ತಾಳೆ, ಇದೆಲ್ಲವನ್ನು ಕಲಿತಾಳೆ, ಆವಾಗ ಅವಳಿಗೆ ಅನಿಸ್ತದೆ, ನಾನು ಗಂಡು ಮಗು ರೀತಿಯಲ್ಲಿ ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿಯನ್ನು ನಾನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ. ಅಂದರೆ ಈ ಒಂದು ಕೌಶಲ್ಯವನ್ನು ಕಲಿತ್ರೆ ನಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ, ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಆತ್ಮರಕ್ಷಣೆ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ಇದರಲ್ಲಿ ನಾವು ಏನು ಎಲ್ಲ ಪ್ರಕಾರವನ್ನು ಉಪಯೋಗ ಮಾಡಬೇಕಂತಿಲ್ಲ. ನೀವು ಈಗ ಸ್ತ್ರೀಯರನ್ನು ನಾವು ಹೇಳ್ತೇವೆ ದುರ್ಗಾದೇವಿಯ ಸ್ವರೂಪಿಣಿ ಅಂಥೇಳಿ. ನೀವು ಕೇವಲ ಕಣ್ಣನ್ನು ನೀವೀಗ ದಿಟ್ಟಿಸಿ ನೋಡಿದರೆ ಸಾಕು, ಶತ್ರು ಓಡೋಗುವ ಪರಿಸ್ಥಿತಿ ಇದೆ. ಅಂದರೆ ಆ ಸ್ತ್ರೀಯರಲ್ಲಿ ಅಂಥ ಶಕ್ತಿ ಇದೆ. ಯಾಕೆ ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯರನ್ನು ದುರ್ಗಾದೇವಿಗೆ ಹೋಲಿಸ್ತಾರೆ? ದುರ್ಗಾದೇವಿಯ ತತ್ವ ಅವಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಆದರೆ ಇವತ್ತು ದುರ್ದೈವ ಅಂತ ಹೇಳಿದರೆ, ಇವತ್ತು ಧರ್ಮದ ಆಚರಣೆನೇ ಮಾಡದೇ ಇರೋದ್ರಿಂದ ಅಥವಾ ಶೌರ್ಯದ ಉಪಾಸನೆ ಮಾಡದೇ ಇರೋದ್ರಿಂದ ಇವತ್ತು ನಮಗೆ ಆ ದೇವಿಯ ಶಕ್ತಿ ಸಿಗ್ತಾ ಇಲ್ಲ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದಂಥ ಎಲ್ಲ ಆಚರಣೆಗಳನ್ನು, ಕುಂಕುಮ ಧಾರಣೆ ಮಾಡುವಂಥದ್ದು, ಕೈಗೆ ಬಳೆ ಹಾಕ್ಕೊಳ್ಳುವಂಥದ್ದು, ಅಥವಾ ನಮ್ಮ ಧರ್ಮದಲ್ಲಿ ಏನೇನು ಆಚರಣೆಗಳನ್ನು ಹೇಳಿದರೆ ಎಲ್ಲವನ್ನು ಮಾಡಿದರೆ ಅವಳಲ್ಲಿ ದುರ್ಗಾದೇವಿಯ ತತ್ವ ಜಾಗೃತ ಆಗ್ತದೆ. ಇದೆಲ್ಲ ನಮಗೆ ಯಾವುದು ಸುಮ್ಮನೆ ಹೇಳಿಲ್ಲ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಹಣೆಗೆ ಕುಂಕುಮ ಹಚ್ಚೋದು ಓಲ್ಡ್ ಫ್ಯಾಷನ್, ಕೈಗೆ ಬಳೆ ಹಾಕೋದು ಓಲ್ಡ್ ಫ್ಯಾಷನ್. ಖಂಡಿತ ಇಲ್ಲ. ಇದು ನಮ್ಮ ರಕ್ಷಣೆ, ನಮ್ಮ ಆತ್ಮರಕ್ಷಣೆಗೋಸ್ಕರ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂಥ ಒಂದು ಆದರ್ಶ ವ್ಯವಸ್ಥೆ ಇದೆ ಬಂಧುಗಳೇ. ಯಾಕಂದರೆ ಇವತ್ತು ಸ್ತ್ರೀಯರಿಗೆ ರಕ್ಷಣೆ ಅಂತ ಹೇಳಿದರೆ ಇದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಇದೆ, ತಾವೆಲ್ಲರೂ ಈಗಾಗಲೇ ನಿಮಗೆ ಸಾಗರಣ್ಣನವರು ಪ್ರತಿದಿನ ಧರ್ಮದ ಆಚರಣೆ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ನೀವು ಆಚರಣೆ ಮಾಡಿ. ಇದು ಶೌರ್ಯ ಪರಾಕ್ರಮ 2ನೇ ಭಾಗ. ಆದರೆ ನೀವೆಲ್ಲರೂ ಧರ್ಮದ ಆಚರಣೆ ಮಾಡಿದರೆ ನಿಮಗೆ ದೇವಿಯ ಶಕ್ತಿ ಖಂಡಿತವಾಗಿ ಸಿಗ್ತದೆ. ನಿಮ್ಮನ್ನು ಯಾರೂ ಸಹ ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಏನು ರಾಮರಾಜ್ಯದಲ್ಲಿ ಒಬ್ಬ ಸ್ತ್ರೀ ಮಧ್ಯರಾತ್ರಿ ಮೈತುಂಬ ಆಭರಣಗಳನ್ನು ಧರಿಸಿ ನಡು ರಸ್ತೆಯಲ್ಲಿ ಒಬ್ಬಳೇ ತಿರುಗಾಡ್ತಾ ಇದ್ದರು. ಯಾರೂ ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಕ್ಕೆ
ಸಾಧ್ಯ ಇರಲಿಲ್ಲ. ಅದು ಅವತ್ತಿನ ಕಾಲ ಆಯಿತು. ಆದರೆ ಇವತ್ತೂ ಸಹ ನಾವೆಲ್ಲರೂ ಧರ್ಮದ ಆಚರಣೆಯನ್ನು ಮಾಡಿದರೆ ನಮಗೆ ಧರ್ಮದ ಶಕ್ತಿ ಖಂಡಿತ ಸಿಕ್ಕೇ ಸಿಗ್ತದೆ. ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮದ ಆಚರಣೆಯನ್ನು ಮಾಡೋಣ. ಮತ್ತು ಇವತ್ತೇನು ನೀವು ಕಲ್ತಿದ್ದೀರಿ ಇದೆಲ್ಲವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ಒಂದು ವಾರ ಕಲ್ತ್ರಿ ಮತ್ತು ನಾವು ಮರೆತು ಹೋಗ್ತದೆ. ಅದಕ್ಕೆ ನೀವು ಪ್ರತಿದಿನ ಒಂದು 30 ನಿಮಿಷಗಳ ಕಾಲ ಇದನ್ನು ನೀವು ಪ್ರತಿಯೊಬ್ಬರು ಕಲೀರಿ. ನಿಮ್ಮ ಮನೆಯ ಇತರ ಸದಸ್ಯರಿಗೆ ಇದನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಿ. ಆಗ ಮಾತ್ರ ನಿರಂತರವಾಗಿ ಈ ಒಂದು ಏನು ಶೌರ್ಯದ ಉಪಾಸನೆ ನಮ್ಮಲ್ಲಿ ಜಾಗೃತ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹರಿಹರ ಭಾಗದಲ್ಲಿ ಒಂದು ಸಶಕ್ತ ಹಿಂದೂ ಯುವಕ ಯುವತಿಯರ ಒಂದು ಸಮೂಹ ರಚನೆ ಆಗಲಿ. ಮತ್ತು ನಮ್ಮೆಲ್ಲರ ಒಂದು ಪರಮೋಚ್ಚ ಗುರಿ ಹಿಂದೂ ರಾಷ್ಟ್ರದ ಸ್ಥಾಪನೆ. ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ನಮಗೆಲ್ಲರಿಗೂ ಭಗವಂತ ಶಕ್ತಿ, ಭಕ್ತಿ ಮತ್ತು ಜ್ಞಾನವನ್ನು ಕೊಡಲಿ ಅಂಥೇಳಿ ಭಗವಂತನ ಚರಣಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ನನ್ನ ವಾಣಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜಯತು ಜಯತು ಹಿಂದೂ ರಾಷ್ಟ್ರ, ಜಯತು ಜಯತು ಹಿಂದೂ ರಾಷ್ಟ್ರ.